ಇಲ್ಲಿ ಹೊರ ನಿಲ್ಸ್ಕೊಂಡು ಪಂಚಾಯತಿ ಮಾಡ್ತಿದ್ದೀರಲ್ಲ, ನಡ್ರಿ ಒಳಗೆ ಹೋಗೋಣ. ಒಳಗೆ ನಾನು ಬರಲ್ಲ. ನಿಮ್ಮವ್ವ ನಿಮ್ಮ ಅಪ್ಪಗೆ ಬರೋಕೆ ಹೇಳಿದೀನಿ. ಇರೋ ಅವ್ರದ್ದೆಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗೆ ಹೋಗೋಣಂತೆ. ಅಲ್ರಿ, ಇಷ್ಟು ಚಿಕ್ಕ ವಿಷಯಕ್ಕೆ ಹೋಗಿ ಹೋಗಿ ನೀವು ನಮ್ಮವ್ವ ನಮ್ಮಪ್ಪನ ಇಲ್ಲಿ ಕರೆಸ್ತಿದ್ದೀರ. ಇದೆಲ್ಲ ಯಾಕೆ ಸರಿಯಾಗಿ ಕಾಣುತ್ತಲ್ಲ ನೋಡು. ಇಲ್ಲೆಲ್ಲ ಊರಗಳವ್ರ ಮುಂದೆ ಅವಕ್ಕರ ಯಾರೋ ಇಬ್ರು ಬಂದಿದ್ದಾರೆ, ಅವ್ರ ಎದುರಿಗೆಲ್ಲ ನನ್ನ ಮಾನ ಮರ್ಯಾದೆಲ್ಲ ತೆಗಿತಿದ್ಯಾ ನೀನು? ನಿಮಗೆಲ್ಲೈತೆ ಮಾನ ಮರ್ಯಾದೆ? ಅದಿದ್ದಿದ್ರೆ ನನಗೆ ಹಿಂಗೆ ಮೋಸ ಮಾಡಿ ಮದುವೆ ಆಗ್ತಿರ್ಲಿಲ್ಲ ನೀನು. ನಾವೇನು ಮೋಸ ಮಾಡಿದ್ವಿ ನಿನಗೆ? ನೀನು ನೋಡಿ ಆದ್ಮೇಲೆ ತಾನೇ ನಮ್ಮ ಮನೆಗೆ ಬಿಡು ಹುಡುಗನ ಒಪ್ಕೊಂಡಾನ ಅಂತೇಳಿ ಮದುವೆ ಮಾಡಿಕೊಟ್ಟಿದ್ದು. ಇದರಲ್ಲಿ ನಮ್ಮ ತಪ್ಪೇನಿದೆ? ಅಮ್ಮ ಅಪ್ಪ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇವ್ರಿಗೇನಾಗಿರ್ತತೆ? ಚೆನ್ನಾಗಿರ್ತಾರೆ. ನಾನಲ್ಲಿ ಇಲ್ಲಿ ಕಷ್ಟ ಅನುಭವಿಸ್ತಿರೋದು. ನಾವು ಮಗಳೇ ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಹೆಂಗಿದೀಯವ? ಚೆನ್ನಾಗಿದೀಯಾ? ಅಯ್ಯೋ ಅಪ್ಪ, ನಾನು ಚೆನ್ನಾಗಿದ್ದೀನಿ. ನನಗೇನು ಜ್ವರ ಬಂದಿಲ್ಲ ಕಣಪ್ಪ. ಯಾರು ನನ್ನ ಗಂಡ ಹೇಳಿದ್ನೆ ನನಗೆ ಹುಷಾರಿಲ್ಲ ಅಂತ? ಅಲ್ಲ ಮಾವ, ನೀನು ಒಟ್ಟಿಗೆ ಏನು ತಿಂತೀವಿ ಮಾವ? ಏನು ತಿನ್ನಬಾರ್ದು ತಿಂದು ನಿನ್ನ ಮಗಳನ್ನ ಹಿಂಗೆ ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟು ಅದನ್ನ ನನ್ನ ಕೊಳ್ಳಿ ಕಟ್ಟಿಬಿಟ್ಟಿದೆಯಲ್ಲ ಮಾವ. ನೋಡಿ ನೀವು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ನಿನ್ನ ಮಗಳು ಏನು ಉತ್ತರ ಕೊಡ್ತಾಳೆ? ಇಂಥಳು ನನಗೆ ಯಾಕೆ ಗಂಟು ಹಾಕಿದೆಯೋ ಮಾವ? ಥೋ 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 ಅಳಿ ಅಂದರೆ ನೀವೇನು ಆಡಿ ಸಂಕಟ ಪಟ್ರಿ ಹಂಗೆ? ನನ್ನ ಮಗಳು ಅಪರಂಜಿ ಅವಳು. ಏನ ಸುಮಾರಾಗಿ ಅದೇನು ನೀವು ಭಾಳ ಅಂದ್ಕೊಂಬೇಡ್ರಿ. ಆಮೇಲೆ ಸ್ವಲ್ಪ ಸ್ವಲ್ಪ ಅವಳು ಕಿವಿ ಕೇಳಲ್ಲ. ಏನು ಮಾಡೋಕ್ಕಾಗತ್ತಪ್ಪ, ಎಲ್ಲ ಸರಿ ಸಮ ಇದ್ದಾರೆ ಇರ್ತಾರೇನಪ್ಪ. ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು. ಇನ್ನು ಮದುವೆ ಆಗೊಂದು ವಾರನ ಆಗಿಲ್ಲಪ್ಪ, ಅಲ್ಲಿ ನಮ್ಮನ್ನು ಕರ್ತಿದ್ಯಲ್ಲಪ್ಪ ಪಂಚಾಯತಿಗೆ. ಬೇಡ ಮಾರಾಯ, ಇದೇನು ದೊಡ್ಡ ವಿಷಯ ಏನಪ್ಪ? ಅಲ್ಲ ಅಳಿಯಂದ್ರಿ, ನೀವೇನು ಕಣ್ಣು ಮುಚ್ಕೊಂಡು ಕುಂತಿದ್ರೆ? ನಿಮ್ಮ ಕಣ್ಣಾಗೆ ನಾನು ಈ ಅಮ್ಮೆ ಮಕ್ಕಳಿದ್ವಿ. ನನ್ನ ಮಗಳು ಇರೋ ಸುಂದರಕ್ಕೆ ಹೆಂಗೆ ಕ್ಯೂ ನಿಂತಿದ್ರೆ ಗೊತ್ತೇ ಜನ. ಹೋಗಿ ಬಿಡು ಅಂತ ನಾವು ಏನೋ ಪಾಪ ನೀನು ಈಟ ಇದೀಯ. ನನ್ನ ಮಗಳಿಗೆ ಎತ್ತಿ ಬಗ್ಲಕ್ಕೆ ಇಕ್ಕೊಂಡ್ಬಿಡ್ತಾಳಪ್ಪ ನಿನ್ನ. ಆ ಟೀರನ್ಗೆ ಏನೋ ನಾವು ದೊಡ್ಡ ಮನಸ್ಸು ಮಾಡಿ ಕೊಟ್ಟು ಮದುವೆ ಮಾಡಿದ್ದೀವಿ. ಅದು ನಿನಗೆ ಕೃತಜ್ಞತೆನೇ ಇಲ್ಲಲ್ಲಪ್ಪ. ಹೆಂಗೆ ಮಾತಾಡ್ತೀಯ ನೀನು? ಅತ್ತೆ, ನೀವು ಏನು ಬೇಕಿದ್ರು ಮಾತಾಡ್ರಿ. ನನ್ನ ವೆಯ್ಟ್ ಬಗ್ಗೆ ಮಾತ್ರ ಮಾತಾಡ್ಬೇಡ್ರಿ. ನನಗೆ ಸಿಟ್ಟು ಬರಬಾರ್ದ ಬಂದುಬಿಟ್ರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿರಲ್ಲ ನೋಡ್ರಿ. ತೋಳಿ ಅಂದರೆ ಬೇಜಾರು ಮಾಡ್ಕೊಂಬೇಡ್ರಿ. ನಾನು ಆ ಅರ್ಥಕ್ಕೆ ಕೇಳಲಿಲ್ಲ. ಓಲಿ ಬಿಡ್ರಿ, ಬೇಜಾರು ಮಾಡ್ಕೊಂಬೇಡ್ರಿ. ಅದರಲ್ಲಿ ಇವರಿಬ್ರು ಯಾರು ಅಂತ ಗೊತ್ತಾಗಲಿಲ್ಲಲ್ಲ ನಮಗೆ. ಅಯ್ಯೋ ನಾವಕ್ಕ, ನಾವಿಲ್ಲೇ ಪಕ್ಕದ ಮನೆಯವ್ರ ಕಣಕ್ಕ. ಆಗ್ಲಿಂದ ಚಂದ್ರನ ಸಮಾಧಾನ ಮಾಡಿ 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 ಸಾಕಾಗೋಗ್ಬಿಟ್ಟು ಕಣಕ್ಕ. ನಾವು ಹೇಳಿದ್ವಪ್ಪ ಬುದ್ಧಿ ಮಾತನ್ನ ಅಂತ ತಿಳ್ಕೊಳಂಗಿಲ್ಲ. ನೀವು ಹೆಂಗೆ ಬಂದಿದ್ದೀರಲ್ಲ, ನೀವೇ ಸರಿ ಮಾಡಿರ್ಲಾಗೆ. ಅಲ್ಲ, ನೀವು ಪಕ್ಕದ ಮನೆಯವರು ಈ ಮನೆಗೆ ಏನು ಕೆಲಸಿತ್ರಮ್ಮ ನಿಮ್ಮದು? ನಮ್ದೇನು ಕೆಲಸ ಇರ್ತತಿಲ್ಲ, ಏನಿಲ್ಲ. ನಾವು ಹಿಂಗೆ ನಿಮ್ಮ ಮಗಳು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಷ್ಟರೊಳಗೆ ಇಷ್ಟೆಲ್ಲ ಆಗೋತಮ್ಮ. ಅದೇ ಅದೆಲ್ಲ ಹೋಗ್ಲಿ ಬಿಡು. ನನ್ನ ಮದುವೆ ಆದಾಗ ಇವಳು ಮುಖ್ಯವೇ ಚೆನ್ನಾಗಿ ಕೇಳಿಸೋದು. ನನ್ನ ಹತ್ರ ಇಷ್ಟು ದಿನ ಒಂದು ವಾರಗಟ್ಟಲೆ ಕಾಪುರ ಮಾಡಿದಾಳಂದ್ರೆ ಅವಾಗೂ ನಿನ್ನ ಮಗಳಿಗೆ ಕಿವಿ ಚೆನ್ನಾಗಿ ಕೇಳಿಸೋದು. ಇದ್ದಕ್ಕಿದ್ದಂಗೆ ಏನಾಯ್ತು? ಇವತ್ತೇನಾಯ್ತು? ಅದನ್ನು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಫಸ್ಟು. ಅಮ್ಮ, ಆಗ್ಲಿಂದ ನೀನು ಮಾತಾಡಿಸ್ತಾ ಇದ್ದೀನಿ. ನೀನೇನಮ್ಮ ಮಾತಾಡಂಗಿಲ್ಲ ನೀನು? ನಡಿ ಅಮ್ಮ, ಚಿಕನ್ ಮಟನ್ ಏನಾರ ತಂದು ಅಡುಗೆ ಮಾಡ್ತು ನಡಿಯಮ್ಮ. ಬಿರಿಯಾನಿ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿ ತಿನ್ನೋಣಂತೆ. ನಡಿಯಮ್ಮ, ಒಳಕ್ಕೆ ಹೋಗೋಣ. ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ನೀವು? ತಡಿಯಮ್ಮ, ಆಮೇಲೆ ಒಳಕ್ಕೆ ಹೋಗೋಣಂತೆ ಇರು. ಏನಪ್ಪ, ಇಲ್ಲಿಗೇನೆ ಚಾಪೆ ದಿಂಬು ತರಬೇಕೆ? ಅಲ್ಲಮ್ಮ, ಚಾಪೆ ದಿಂಬು ಅಲ್ಲ. ಇರು, ಏನೋ ಸ್ವಲ್ಪ ಸಮಸ್ಯೆ ಆಗೈತಲ್ಲ, ಅದನ್ನ ಬಗೆಹರಿಸ್ಕೊಂಡು ಆಮೇಲೆ ಊಟ ಗೀಟ ಮಾಡೋಣಂತೆ. ಓ ಹಂಗ, ಸರಿ ಸರಿ ಆಯ್ತಪ್ಪ. ಅಳಿ ಅಂದ್ರೆ ನೋಡ್ರಿ ಪಾಪ ನನ್ನ ಮಗಳು ಎಷ್ಟು ಅಮಾಯಕಿ. ನೀವು ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ. ಅವಳು ಅವಾಗ ಚೆನ್ನಾಗಿ ಮಾತಾಡೋಳು, ಈಗ ಚೆನ್ನಾಗಿ ಮಾತಾಡ್ತಿಲ್ಲ, ನೆಟ್ಟು ಕಿವಿ ಕೇಳಲ್ಲ ಅಂತ. ಹಂಗೇನಿಲ್ಲ ಅಳಿ ಅಂದರೆ, ಅದು ಅವಳ ಕಿವಿಗೆ ಮಿಷನ್ ಹಾಕ್ಸಿದ್ದೀವಿ. ಅದು ಬ್ಯಾಟ್ರಿ ಏನಾನ ಡೌನ್ ಆಗಿ ಈ ಥರ ಸಮಸ್ಯೆ ಆಗ್ಬಿಟ್ಟತ್ತೆ. ಪಾಪ ನಿಮಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನೀವಿಷ್ಟು ಬೇಜಾರು ಮಾಡ್ಕೊಂಬಿಟ್ಟಿರ. ಹೋಗ್ಲಿ ಬಿಡ್ರಿ, ನಾನು ಶೆಲ್ ತಂದಿದ್ದೀನಿ ಆ ಕಡೆಯಿಂದ. ಶೆಲ್ನ
ಆ ಮಿಷಿನಿಗೆ ಹಾಕ್ಬಿಟ್ರೆ ಅದು ಓಡ್ತತ್ತೆ. ಆವಾಗ ನನ್ನ ಮಗಳು ಕಿವಿನೂ ಚೆನ್ನಾಗಿ ಆಗ್ತವೆ. ನಡೀರಿ ಅಳಿ ಅಂದ್ರೆ ಒಳಕ್ಕೆ ಹೋಗೋಣ. ಏನನ್ನ ತರೋಗ್ರಿ, ಮಾಡೋಣಂತೆ ಮೀನು ಇಲ್ಲ ಇದು ಚಿಕನ್ನು, ಇಲ್ಲಾಂದ್ರೆ ನಾಟಿ ಕೋಳಿ ತಂದುಬಿಡ್ರಿ. ನಾಟಿ ಕೋಳಿ ತರ್ರಿ, ನಾನು ಹೋಗಿ ಮುದ್ದೆ ಅನ್ನ ಸಾರು ಸ್ವಲ್ಪ ಬಿರಿಯಾನಿ ಅದನ್ನೆಲ್ಲ ನಾನೇ ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ಇಷ್ಟೇಪ್ಪ, ಒಂದು ಶೊಲ್ ಹಾಕಿರಿ ಮುಗಿದೋಗತ್ತೆ ಸಮಸ್ಯೆ ನಿಮ್ಮದು. ಏನಾಗಲ್ಲ ಬರ್ರಿ ಅಡಿ ಅಂದರೆ ಹೋಗೋಣ. ಇದ್ದವಪ್ಪ ಇವೆಲ್ಲ ಜೀವನದಾಗೆ. ನೋಡಪ್ಪ ಅಳಿಮಯ್ಯ, ಇಷ್ಟೇ ನಾನು ಹೆಂಡ್ತಿ ಹೇಳಿದ್ಲಲ್ಲ ಪರಿಹಾರ. ಇನ್ನು ಮುಂದಕ್ಕೆ ಹೆಂಗೆ ನಿಮಗೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ನನ್ನ ಮಗಳು ಸಂಸಾರ ಮಾಡ್ಕೊಂಡು ಹೋಗೋಣ. ಹಂಗೆ ಹೋಗ್ತಾಳೆ. ನಡಿ ಒಳಕ್ಕೆ ಹೋಗೋಣ ನಡಿ. ಬಾರಿ ಒಳಕ್ಕೆ ಹೋಗೋಣ. ಬೆಳಗಿಂದ ನನಗೂ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟತ್ತೆ. ಏನೋ ಆತೇನೋ ನಂಗೆ ನಾವು ಎದ್ನೋ ಬಿದ್ನೋ ನಂಗೆ ಮಾಡೋ ಕೆಲಸೆಲ್ಲ ಬಿಟ್ಟು ಬಂದ್ಬಿಟ್ವಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ಕಿವುಡಿ ಹೆಂಡ್ತಿಯೋ.